ಚಿತ್ರಾನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ವಾರದಲ್ಲಿ ಒಂದು ಸಲನಾದರೂ ಚಿತ್ರಾನ್ನ ಮಾಡೇ ಮಾಡ್ತೀವಿ. ಈ ಬಾರಿ ಕ್ಯಾರೆಟ್ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಟು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಬೇಕು. ಸ್ವಲ್ಪ ಕಡಲೆಬೀಜ ಹಾಕಿ ಫ್ರೈ ಮಾಡ್ಕೊಳ್ಳಿ, ಕ್ರಿಸ್ಪ್ ಆಗಲಿ. 1 ಸ್ಪೂನ್ನಷ್ಟು ಕಡಲೆಬೇಳೆನ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ಅನಂತರದಲ್ಲಿ ಹಾಕಿ, ಸ್ವಲ್ಪ ಚಾಪ್ ಮಾಡಿರೋ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ. 1-2 ಹಸಿರುಮೆಣ್ಸಿಕಾಯಿನ ಫೈನಾಗಿ ಚಾಪ್ ಮಾಡಿಬಿಟ್ಟು ಹಾಕಿ, 1 ಕಡ್ಡಿ ಕರಿಬೇವು ಹಾಕಿ, ಇವಾಗ ತುರಿದಿರೋ ಒಂದು ಕ್ಯಾರೆಟನ್ನು ಹಾಕಿ, ಚಿಟಿಕೆ ಅರಿಶಿನ ಪುಡಿ ಹಾಗೆ ಚಿಟಿಕೆ ಉಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ಕ್ಯಾರೆಟ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆ ಒಂದು ಎಣ್ಣೆ ಬಿಟ್ಕೊಳ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಚಾಪ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸಿ, ಚಿತ್ರಾನ್ನಕ್ಕೆ ಗೊಜ್ಜು ತಯಾರಾಗಿದೆ. ಇವಾಗ ಈ ಮೊದಲೇ ಬೇಯಿಸಿರುವಂತಹ ವೈಟ್ ರೈಸು ಅರ್ಧ ಪಾವಿದೆ, ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ, ಮಾಡ್ಕೊಂಡಿರುವಂತಹ ಚಿತ್ರಾನ್ನದ ಗೊಜ್ಜು ಹಾಕಿ, 1 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ರುಚಿಗೆ ಅನುಸಾರ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆಗಲಿ. ಕ್ಯಾರೆಟ್ ಚಿತ್ರಾನ್ನ ತಯಾರಾಗಿದೆ. ಸರ್ವಿಂಗ್ ತೊಗೊಳ್ತಾ ಇದ್ದೀನಿ. ನೀವು ಈ ಬಾರಿ ಮನೇಲಿ ಚಿತ್ರಾನ್ನ ಮಾಡಬೇಕಾದ್ರೆ ಈ ಶೈಲಿಯಲ್ಲಿ ಕ್ಯಾರೆಟ್ ಚಿತ್ರಾನ್ನ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ರೆಸಿಪಿಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು.